ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಆರೋಗ್ಯವಂತರಾಗಲು ಸಹಾಯ ಮಾಡುವ ಒಂದು ಅತ್ಯಂತ ಸರಳ ಅಭ್ಯಾಸದ ಬಗ್ಗೆ ಮಾತನಾಡೋಣ. ನಡಿಗೆ. ಹೌದು, ಪ್ರತಿದಿನವೂ ಸರಿಯಾಗಿ ನಡೆಯುವುದು ದೇಹಕ್ಕೂ ಮನಸ್ಸಿಗೂ ಬಹುಮಟ್ಟಿಗೆ ಲಾಭ ನೀಡುತ್ತದೆ. ಆದರೆ ನೀವು ನಡಿಗೆ ಮಾಡುವ ವಿಧಾನ ತಪ್ಪಾದರೆ ಅದರಿಂದ ಹಾನಿಯೂ ಆಗಬಹುದು. ಮೊದಲು ನಡಿಗೆ ಮಾಡುವ ಉಪಯೋಗಗಳನ್ನು ತಿಳಿಯೋಣ. ನಡಿಗೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದರಿಂದ ಹೃದಯಕ್ಕೆ ರಕ್ತ ಹರಿವು ಸುಧಾರಣೆಯಾಗುತ್ತದೆ ಮತ್ತು ಬಿಪಿ ನಿಯಂತ್ರಣದಲ್ಲಿರುತ್ತದೆ. ತೂಕ ಕಡಿಮೆಯಾಗಲು ಸಹಾಯವಾಗುತ್ತದೆ, ಮೆಟಾಬೋಲಿಸಂ ವೇಗವಾಗುತ್ತದೆ ಮತ್ತು ಬೊಜ್ಜು ಕರಗುತ್ತದೆ. ಮಧುಮೇಹ ಇರುವವರಿಗೆ ನಡಿಗೆ ಅತ್ಯಂತ ಲಾಭಕಾರಿ. ಇನ್ಸುಲಿನ್ ಹಾರ್ಮೋನ್ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯವಾಗುತ್ತದೆ. ನಡಿಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಾವೇನು ಆಲೋಚಿಸದೆ ಪ್ರಕೃತಿಯಲ್ಲಿ ನಡೆಯೋದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆಹಾರದ ನಂತರ ಸ್ವಲ್ಪ ನಡಿಗೆ ಮಾಡುವುದರಿಂದ ಜೀರ್ಣಕ್ರಿಯೆ ಸುಧಾರಣೆಯಾಗುತ್ತದೆ. ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ನಡಿಗೆ ಮೂಳೆಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೂಳೆಗಳಲ್ಲಿ ಶಕ್ತಿ ಸ್ಥಿರತೆ ಬರುತ್ತದೆ. ವ್ಯಕ್ತಿ ನಿಯಮಿತವಾಗಿ ನಡೆಯುತ್ತಿರೋ ಹಾಗಿದ್ದರೆ ಅವರ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಸಣ್ಣ ತೊಂದರೆಗಳಿಗೂ ಬಲವಾಗಿ ಪ್ರತಿರೋಧಿಸುವ ಶಕ್ತಿ ಲಭಿಸುತ್ತದೆ. ನಿದ್ರೆ ಗುಣಮಟ್ಟವೂ ಉತ್ತಮವಾಗುತ್ತದೆ. ಚೆನ್ನಾಗಿ ನಿದ್ದೆ ಬರುವುದರಿಂದ ಮತ್ತಷ್ಟು ಎನರ್ಜಿ ಹಾಗೂ ಮನಶ್ಶಾಂತಿ ಲಭ್ಯವಾಗುತ್ತದೆ. ಮೂತ್ರಪಿಂಡಗಳ ಮೇಲೆ ಒತ್ತಡ ಕಡಿಮೆಯಾಗುತ್ತದೆ. ನಡಿಗೆ ಮಾಡುವುದರಿಂದ ಕಿಡ್ನಿ ಸುಧಾರಣೆಯಾಗುತ್ತದೆ. ಮಾಡುತ್ತಿರುವ ಕೆಲಸದಲ್ಲಿ ಉತ್ಸಾಹ, ಶಕ್ತಿ ಹೆಚ್ಚಾಗಿ ವ್ಯಕ್ತಿ ದಿನವನ್ನೆಲ್ಲ ಚುರುಕಾಗಿ ಸಾಗಿಸಬಹುದು. ಈಗ ನಡಿಗೆ ಮಾಡುವ ತಪ್ಪು ವಿಧಾನಗಳ ಬಗ್ಗೆ ತಿಳಿಯೋಣ. ಕೆಲವರು ತಲೆ ಕೆಳಗೆ ಮಾಡಿ ಬೆನ್ನು ಬಾಗಿಸಿಕೊಂಡು ಅಥವಾ ಹಿಮ್ಮುಖವಾಗಿ ನಡೆಯುತ್ತಾರೆ. ಇದು ದೈಹಿಕ ನೋವುಗಳಿಗೆ ಕಾರಣವಾಗಬಹುದು. ತಪ್ಪು ಶೂ ಅಥವಾ ಕಾಲಿಗೆ ಸರಿಯಾಗಿ ಹೊಂದದ ಪಾದರಕ್ಷೆ ಧರಿಸಿದರೆ ಕಾಲಿನ ನೋವು, ಮುಕುಳಾಗು, ಅಸ್ಥಿ ತೊಂದರೆಗಳು ಉಂಟಾಗುತ್ತವೆ. ಯಾವುದೇ ಉದ್ದೇಶವಿಲ್ಲದೆ ನಿರಾತ್ಮಕವಾಗಿ ನಡೆಯುವುದು ಮನಸ್ಸಿಗೆ ಶಾಂತಿಗಿಂತ ಬೇಸರ ಉಂಟುಮಾಡಬಹುದು. ಅಪರೂಪಕ್ಕೆ ನಡೆಯುವವರು ತಕ್ಷಣವೇ ಜೋರಾಗಿ ವೇಗವಾಗಿ ಆರಂಭಿಸಿದರೆ ಉಸಿರಾಟದ ತೊಂದರೆಗಳು ಆಗಬಹುದು. ಬೃಹತ್ ಊಟದ ತಕ್ಷಣವೇ ನಡೆಯುವಾತ ಜೀರ್ಣಕ್ರಿಯೆಗೆ ತೊಂದರೆ ಉಂಟುಮಾಡಬಹುದು. ಅಸ್ವಸ್ಥ ಅಥವಾ ಕಾಯಿಲೆಯಿಂದ ಬಳಲುತ್ತಿರುವಾಗ ನಡಿಗೆ ಮಾಡಿದರೆ ದೇಹದ ಮೇಲೆ ಹೆಚ್ಚಿನ ಒತ್ತಡ ಬೀಳಬಹುದು. ಇದಕ್ಕಾಗಿ ನಡಿಗೆ ಮಾಡುವ ವಿಧಾನ ಸರಿಯಾಗಿ ಇರಬೇಕು. ದಿನಕ್ಕೆ ಕನಿಷ್ಠ ನಡಿಗೆ ಮಾಡುವುದು ಉತ್ತಮ. ಬೆಳಿಗ್ಗೆ ಅಥವಾ ಸಂಜೆ ಕಾಲದ ತಾಜಾ ಗಾಳಿಯಲ್ಲಿ ನಡೆದು ಬನ್ನಿ. ಶರೀರಕ್ಕೆ ಅನುಕೂಲವಾದ ಶೂ ಧರಿಸಿ ಸಮತಟ್ಟಾದ ರಸ್ತೆಯಲ್ಲಿ ನಡೆಯುವುದು ಉತ್ತಮ. ನಿಮ್ಮ ಮನಸ್ಸು ಆನಂದದಲ್ಲಿರಲಿ. ನಡಿಗೆ ಶರೀರ ಮತ್ತು ಮನಸ್ಸು ಎರಡಕ್ಕೂ ಲಾಭಕರ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇಂಥ ಆರೋಗ್ಯಕರ ವಿಷಯಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.